ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಖಿ ಗೌರಿ ಮಾಧುರಿ. ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ಆ್ಯಸ್ ಯೂಶುವಲ್ ನಂದು ರುಟೀನ್ ಪ್ಲಸ್ ಇವತ್ತಿಂದ ಈವ್ನಿಂಗ್ ಭಾಳ ಸ್ಪೆಷಲ್ ಇತ್ತು. ಭಾಳ ಎಂಜಾಯ್ ಮಾಡಿದ್ವಿ. ಅದು ಹೆಂಗೆ ಅಂಥೇಳಿ ನೋಡಮ್ಮಂತ. ಅರ್ಲಿ ಮಾರ್ನಿಂಗ್ ಅಂತೂ ಇದು ಇದ್ದಿದ್ದೆ ಅದ ನಮ್ಮದು ಕ್ಲೀನಿಂಗ್ ಮಾಡ್ಕೋದು, ಅಡುಗೆ ಮಾಡೋದು. ಇವತ್ತರ ನಾ ಜಾಸ್ತಿ ಅಡುಗೆದಿದ್ದು ಗೋಜ್ ಇಟ್ಕೊಂಡಿದ್ದಿಲ್ಲ. ಚಪಾತಿ ಗಿಪಾತಿ ಏನು ಮಾಡಲಿಲ್ಲ ಇವತ್ತು. ಜಸ್ಟ್ ದೋಸೆ ಹಿಟ್ಟಿತ್ತು. ಬ್ರೇಕ್ಫಾಸ್ಟ್ನ ದೋಸೆ ಚಟ್ನಿ ಮಾಡ್ದೆ. ಫ್ರೈಡ್ ರೈಸ, ಒಂದಿಷ್ಟು ಕರ್ಡ್ ರೈಸ, ಸ್ನ್ಯಾಕ್ಸ ಆ್ಯಸ್ ಯೂಶುವಲ್ ಫ್ರೂಟ್ಸ ಬಾಕ್ಸಿಗೆ ಹಾಕೋದಿತ್ತು. ಅದೆಷ್ಟು ಬಾಕ್ಸಿಗೆ ಹಾಕಿಬಿಟ್ಟೆ. ಇನ್ನು ಹೊಸದಾಗಿ ಯಾರು ನಂದು ವಿಡಿಯೋಸ್ ನೋಡ್ಲಿಕ್ಕೆ ಅಂತಂದ್ರೆ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಡಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡಮಂತ. ನಮ್ಮ ಸಣ್ಣ ಒಂದು ದಿನ ಒಂದೊಂದು ಥರ ನಾಟಕ ಇರ್ತಾವೆ. ಇವತ್ತಿನ ನಾಟಕ ಏನೋ ಅದ್ರ ಸಲಗೋ ಸೆಟ್ಕೊಂಡು ಕುಂತಿದ್ದ. ನಾಷ್ಟ ಮಾಡೋಕ್ಕಂತ ಬಾರೋ ಅಂತಂದ್ರೆ ನಾಷ್ಟನೂ ಒಲ್ಲ ಅಂತಂದ. ಆಯಿತು ಒಣಗು ಅಂತಂದನ. ಒಣಗಂದ್ರೆ ಹೆಂಗೆ ಒಣಗಬೇಕು ಅಂದ್ರೆ ಅದು ನೆಕ್ಸ್ಟ್ ನೀವು ಕಂಟಿನ್ಯೂ ವ್ಲಾಗ್ದಾಗ ಅದು ಕೇಳ್ತೀರಿ ನೋಡಿರಿ, ಮಜಾ ಅದ ಅದು. ನಮ್ಮ ಹುಡುಗರಿಗೆ ಮಶ್ರೂಮ್ ಫ್ರೈಡ್ ರೈಸ್ ಅಂದ್ರೆ ಭಾಳ ಇಷ್ಟ. ಸೊ ಮಶ್ರೂಮ್ ಇದ್ದವು, ಅದ್ರ ಸಲ ಇವತ್ತು ನಾ ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ಲಿಕ್ಕತ್ತದ. ರಿತ್ವಿಕ್ ಅವ್ನ ಶೆಡ್ಯೂಲ್ ಅವ ಮಾಡ್ಲಿಕ್ಕತ್ತದ. ಫಸ್ಟ್ ಆ್ಯಸ್ ಯೂಶುವಲ್ ಯೋಗ ಮಾಡೋದು, ಅದಾದ್ಮೇಲೆ ಪೂಜೆ ಮಾಡೋದು. ಪೂಜೆ ಮುಗ್ದಿತ್ತು ಒಂದು. ಇವತ್ತಿನ ವಿಡಿಯೋ ಶೂಟ್ ಮಾಡೋದಾಗಲಿಲ್ಲ. ಪೂಜೆ ಆದಮೇಲೆ ಆ್ಯಸ್ ಯೂಶುವಲ್ ಅವ್ನು ಬಂದು ಕೆಶನ್ ನಾಷ್ಟ ಮಾಡ್ಲಿಕ್ಕತ್ತನು. ಅವನಿಗೆ ದೋಸೆ ಹಾಕ್ಕೊಟ್ಟೆ. ಈಗ ಹಾಕೋತ ಅವನಿಗೆ ಕರೆದೆ. ಅವೇನು ಬರಲಿಲ್ಲ. ಅವ ಅಂದ್ರೆ ಮತ್ತೆ ಯಾರಂತ ತಿಳ್ಕೊಂಡಿದ್ರಿ, ಅವ ಅಂತಂದ್ರೆ ನಮ್ಮ ಹಾರ್ದಿಕ್ ಸಣ್ಣವ. ಕ್ರಿಸ್ಪಿ ದೋಸೆ ಬೇಕು, ಕ್ರಿಸ್ಪಿ ದೋಸೆ ಬೇಕು. ಕೂಡ ಒಣಗ ಹಂಗೆ ಹಂಗೆ ಹ್ಯಾಂಗ ಒಣಗ. ನಂದು ಒಂದು ಮುಂಜಾನೆ ಸ್ಕೂಲಿಗೆ ಹೋಗತ್ತಾನ ಟಾಮ್ ಆ್ಯಂಡ್ ಜೆರಿ ಜಗಳ ನಡೀತಾನೆ ಇರ್ತಾವ. ಅವ ಒಂದಂತಾನೆ ನಾವು ಒಂದಂತೀನಿ. ನಮ್ಮಿಬ್ಬರದು ಫುಲ್ ಟೈಮ್ ಪಾಸ್. ನನಗೂ ಆ್ಯಕ್ಚುಲಿ ಈ ವಿಡಿಯೋ ಮಾಡ್ಲಿಕ್ಕಂತಮೇಲೆ ಗೊತ್ತಾಗ್ಯದ ನಮ್ಮಿಬ್ಬರದು ಕನ್ವರ್ಸೇಷನ್ ಮುಂಜಾನೆ ಇಷ್ಟು ಮಜಾ ಇರ್ತದೆ ಅಂತೇಳಿ ಕೆಸಿಂದ. ನಮ್ಮ ರಿತ್ತುಗರ ಲಡ್ಡು ಇದ್ರೆ ಸಾಕು, ಏನೂ ಬೇಕಾಗಲ್ಲ. ಲಡ್ಡು ಇದ್ರೆ ಲಡ್ಡು ಮುಗಿಯತನ ಲಡ್ಡುದಾಗೆ ಇರ್ತಾನೆ ನಾವು ಪೂರ ಮುಗಿಸೋ ತನಕ. ಈಗ ಇದು ಬ್ಯಾಗ್ನಾಗ ಇಟ್ಕೊಂಡಿದ್ದು ಅದರ ಪ್ಲೇಸ್ ಇಲ್ಲ. ವಾಟರ್ ಬಾಟಲ್ ಸೇಮ್ ಹಂಗೆ ಕಾಣಿಸ್ತೈತೆ. ಮತ್ತೆ ಕುಂಟಿದ್ ಮತ್ತೆ. ಓ ಮೈ ಗಾಡ್. ಏನು ಬೇಕು? ನಿಮ್ಮ ಮೊದಲು ಹೋಗಿ ಮೈ ತಗೋ. ನಡಿ ನಡಿ, ನೀನು ರೆಡಿಯಾಗ. ನೀ ಟಿಫಿನ್ನು ಮಾಡಲಿಲ್ಲ ನೋಡಿ ಇವತ್ತು. ನಾಟಕ ಮಾಡ್ಕೋತ ಆ ಸೋಫಾಕ್ಕೆ ಎಣ್ಣೆ ಆಗ್ತಿತ್ತು. ವಾಟರ್ ಬಾಟಲ್ ಇಟ್ಕೊಂಡಿದ್ದಿ? ತೋರ್ಸು. ತುಂಬಿ ಆಯ್ತು. ಬಾಯ್ ಮಾಡಲ್ಲ ಅಣ್ಣಾಗ. ಇಲ್ಲಿ ದಿನ ಕಾಗಿ ಬರ್ತಾವೆ. ಕಾಗಿ ಬಂದು ಕೇಶಂದ ಏನು ಇಟ್ಟಿರ್ತೀನಿ ಅದು ತೊಗೊಂಡು ಹೋಗ್ತಾವೆ. ಇಲ್ಲಿ ಜಾಗ ಜಾಸ್ತಿ ಇಲ್ಲ, ಬರೀ ತೊಗೊಂಡು ಹೋಗ್ಬೋದು. ನಿಂತು ತಿನ್ನಪ್ಲೆ ಇಲ್ಲ, ಅದ್ರ ಸಲಗೆ ಇಲ್ಲಿ ಇಡ್ತೀನಿ, ಹೊಲಸಾಗಲ್ಲ ಅಂತ ಹೇಳಿ ಕೇಶಂದ. ಏನು ಮಾಡಲಿಕ್ಕೆ ಬಾಯ್ 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 ಏನದು ತೋರ್ಸು. ಏಸಕ್ಕೆ ನೀರು ಏಸಕ್ಕೆ ಕೇಳಲಿಕ್ಕೆ
ಈಗ ಮತ್ತೆ ಹೇಳ್ಬೇಕತ್ತದ ಹಾಗೆ ಕಾಣಿಸ್ಲಿಕ್ಕತ್ತದ. ಆಯಿತು ಮಾಡ್ಕೊಂಡ್ರಿ ಟಿಟಿ ಚಲೋ ಮಾಡ್ಯಾನ ಅಣ್ಣ. ಹಾಂ ಚಲೋ ಆಗ್ಯದ ಮಸ್ತ್ ಎಮ್ಮಿ ಆಯ್ತು ಈಗ ಟಿ ವಿ ಹಚ್ಕೊಂಡು ಕೂಡ ತಿನ್ನೋದ ನೀವು ಹೊಲ್ಸು ಮಾಡಿಬಿಡ್ರಿ ಒಂದು ಸ್ವಲ್ಪ ಚಲ್ಲಾರ್ದಂಗೆ ತಿನ್ನ. ಫುಡ್ ರಿವ್ಯೂ 5 out of 5. ಈಗ ಸ್ಕೂಲಿಂದ ಸ್ವಲ್ಪ ಜಲ್ದಿ ಬಂದಿದ್ರು, ಬಂದಮೇಲೆ ಇಪ್ಪೆ ಮಾಡ್ಕೊಂಡು ತಿಂದನು. ರಿತ್ವಿಕ್ ಅವಾಗ ಇಂಥ ಕಲಾಕರಿ ಮಾಡ್ಕೊತಿರ್ತಾನೆ, ಅವನವ ಏನಾರ ಮಾಡ್ಕೊಂಡು ತಿನ್ನೋದು, ದೋಸೆ ಅಲ್ಲಿ ಇಪ್ಪೆ ಅಲ್ಲಿ ಹಳ್ಳಿನ ಚುಡುವ ಅಂತ ಬೇಳೆ ಅಂತ ಇಂಥವು ಏನಾರ ಮಾಡ್ಕೊಂಡು ತಿಂತಿರ್ತಾರೆ ಅವಾಗವಾಗ. ಮತ್ತು ಈವ್ನಿಂಗ್ ನಮ್ದು ಇವತ್ತು ಸ್ವಲ್ಪ ಸ್ಪೆಷಲ್ ಏನಪ್ಪ ಅಂತಂದ್ರೆ ಇವತ್ತು ಒಂದು ಸ್ನ್ಯಾಕ್ಸ್ ಎಲ್ಲ ಮಾಡಿದ್ರು ಕ್ಯಾಂಟೀನ್ದವ್ರು, ಇವತ್ತು ಹೊರಗೆ ಇಟ್ಟಿದ್ದಾರೆ ಎಲ್ಲ. ಸೊ ಅದಾದ್ಮೇಲೆ ಮತ್ತೆ ನಮ್ಮದು ತಂಬೋಲ ಗೇಮ್ ಇತ್ತು, ನಾವು ತಂಬೋಲ ಅದೆಲ್ಲ ಆಡಿದ್ವಿ ಇವತ್ತು. ಚಲೋ ಎಂಟರ್ಟೈನಿಂಗ್ ಈವ್ನಿಂಗ್ ಇತ್ತು ಇವತ್ತಿಂದು. ಸಮೋಸ ಇತ್ತು, ಪಾನಿಪುರಿ ಇತ್ತು, ಭೇಲ್ಪುರಿ ಇತ್ತು, ಮತ್ತು ಇನ್ನೊಂದೇನೋ ಇತ್ತು, ಅದು ನನಗೆ ಅರ್ಥ ಆಗಲಿಲ್ಲ. ಏನಂತಂದ್ರೆ ನಮ್ಮ ಗುಲ್ಬರ್ಗ ಚಾಟ್ ಭಾಳ ಮಿಸ್ ಮಾಡ್ಕೋತೇವೆ. ಇದ್ದು ಹೇಳ್ಬೇಕಪ್ಪ ಅಂತಂದ್ರೆ ಪಾನಿಪುರಿ ಕಡೆ ಎಲ್ಲ. ಇವರು ಭೇಲ್ಪುರಿದಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಅವು ಫ್ಲೇಕ್ಸ್ ಇರ್ತಾವಲ್ಲ, ಫ್ಲೇಕ್ಸ್ ಅದ್ರೊಳಗೆ ರಗಡ ಅಂತೇವಲ್ಲ ನಾವು, ಆ ರಗಡ ಕಲಿಸಿ ಕೊಡ್ತಾರೆ. ಅದು ರಗಡ ಕಲಿಸಿ ಅದು ನಮ್ಮಲ್ಲಿ ಬರೋ ತನಕನೇ ಅದ್ರೊಳಗಿಂದ ಹಳ್ಳೆಲ್ಲ ಪೂರ ಕರಿಗಿ ಹೋಗಿರ್ತಾವೆ. ಸೊ ಅದು ಎಷ್ಟು ಇಷ್ಟ ಆಗಲ್ಲ. ಈ ಥರ ಕೂಪನ್ ಇಟ್ಟಿದ್ರು, ಕೂಪನ್ ಇಟ್ಟು ಎಲ್ಲ 25 ರೂಪಾಯಿ ಪ್ಲೇಟ್ ಇಟ್ಟಿದ್ರು. ನಾ ಅಂತೂ ಸಮೋಸ ಫುಲ್ ಬಿಸಿ ಬಿಸಿ ಇತ್ತು, ಸಮೋಸ ತಿಂದು ನಾರು ಫುಲ್ ಎಂಜಾಯ್ ಮಾಡಿದೆ. ತಿನ್ನೋದಾಗತ್ತಾನೆ ಯಾವ ಕಂಟೆಂಟ್ ಹತ್ರನೂ ಹೋಲಿಲ್ಲ, ತಿನ್ನೋದಾದ್ಮೇಲೆ ಮಾತ್ರ ಯಾವ ಕಂಟೆಂಟು ಬಿಟ್ಟಿಲ್ಲ. ಇನ್ನು ನೀವು ಅನ್ಕೊಲಿಕ್ಕತ್ತಿರ್ಬೋದು ಹಾರ್ದಿಕ ಮತ್ತು ರಿತ್ವಿಕ್ ಎಲ್ಲ ಅಂತ ಹೇಳಿ ರಿತ್ವಿಕ್ ಕೆಳಗೆ ಬರಲ್ಲ ಅಂದನು. ಹಾರ್ದಿಕ್ ಒಬ್ಬ ಬಂದು ಕೇಶಿಂದ ಪಾರ್ಸಲ್ ತೊಗೊಂಡು ಮ್ಯಾಲೆ ಹೋಗ್ಬಿಟ್ಟನು. ಹಾಗಾಗಿ ಹಾರ್ದಿಕ ರಿತ್ವಿಕ ಇಬ್ಬರು ನನ್ನ ಜೋಡಿ ಇರಲಿಲ್ಲ. ಒಂದಿಷ್ಟು ಕಡೆ ನಾನೇ ಬ್ಯಾಕ್ಗ್ರೌಂಡ್ ಮ್ಯೂಟ್ ಮಾಡಿದ್ದೆ, ಯಾಕಪ್ಪ ಅಂತಂದ್ರೆ ಇವರೆಲ್ಲ ಲೌಡ್ನಾಗ ಸಾಂಗ್ಸ್ ಎಲ್ಲ ಹತ್ತಿದ್ವು ಮತ್ತು ಕಾಪಿರೈಟ್ಸ್ ಬೀಳಬಾರ್ದು ಅಂತ ಹೇಳಿ ಕೇಶಿಂದ. ಮತ್ತೇನಪ್ಪ ಅಂತಂದ್ರೆ ಇದು ಪ್ರಾಜೆಕ್ಟ್ರ್ ಇಟ್ಟಿದ್ರು. ಪ್ರಾಜೆಕ್ಟ್ರ್ ಯಾಕಪ್ಪ ಅಂತಂದ್ರೆ ಇವತ್ತು ತಂಬೋಲ ಗೇಮ್ ನಂದು ಪ್ರಾಜೆಕ್ಟ್ರನಾಗೆ ಇದು ಮಾಡ್ಲಿಕ್ಕತ್ತಿದ್ರು. ಸೊ ಅದು ಆಗೋ ತನಕ ನಮ್ಮದು ವಿಡಿಯೋಸ್ ಇರ್ತಾವಲ್ಲ, ಫ್ಯಾಮಿಲಿ ಡೇ ಫಂಕ್ಷನ್ ವಿಡಿಯೋ ಅಂಥವೆಲ್ಲ ವಿಡಿಯೋಸ್ಗಳು ನಡೆಸ್ಲಿಕ್ಕತ್ತಿದ್ರು. ಪಹಲೆ ಖಾನಾ ಬಾದ್ ಮೇ ಕಂಟೆಂಟ್. ತಂಬೋಲದ ಮಜಾ ಏನೈತಪ್ಪ ಅಂತಂದ್ರೆ ತಂಬೋಲ ಗೇಮ್ನಾಗ ಯಾವ್ಯಾವ ನಂಬರ್ ಹೇಳ್ತಾರಲ್ಲ, ಆ ನಂಬರ್ ಕ್ಲಿಕ್ ಆದಮೇಲೆ ಅದ್ರ ಕೆಳಗೆ ಒಂದು ಸಾಂಗ್ ಹೊಂಟಿತ್ತು. ಆ ಸಾಂಗ್ಸ್ಗಳು ನಾವು ಹಾಡಬೇಕು. ಅದಾದಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಯಾವುದ್ಯಾವುದು ಒಂದೊಂದು ಇದಕ್ಕೆ ಬರ್ತಾವಲ್ಲ, ಲಡ್ಡು ಅಂಥೇಳಿ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್ ಈ ಥರ ಬಂದಾಗೆಲ್ಲ ಒಂದೊಂದು. ಈಗ ಫಸ್ಟ್ ಅಮೌಂಟ್ ಸ್ಟಾರ್ಟ್ ಆಗಿದ್ದು 50 ರೂಪೀಸ್ಲಿಂದ ಸ್ಟಾರ್ಟ್ ಆಗಿತ್ತು. 50 ರೂಪೀಸ್ಲಿಂತ 200, 250 ತನಕ ಇತ್ತು. ಬಟ್ ಒಂದು ಸರ್ತಿಗೆ 50 ರೂಪೀಸ್ ಬಂದ್ರೆ 5 ಮಂದಿ 6 ಮಂದಿ ಹೊಂಟಿದ್ರು. ಒಂದು ಟಿಕೆಟಿಗಾರ ಪಾಪ 10 ಮಂದಿ ಬಂದ್ರೆ ಮನುಷ್ಯಾಗ 5-5 ರೂಪಾಯಿ ಬಂದಿದ್ದವು. ಸೊ ತಂಬೋಲ ಮಜಾ ಅನ್ನಿಸ್ತದೆ ಈ ಥರ ಇದ್ದ ಸಲಾಗಿ. ಮೇನ್ ಟಿಕೆಟ್ ಅಮೌಂಟ್ ಏನಪ್ಪ ಅಂತಂದ್ರೆ 50 ರೂಪೀಸಿಗೆ ಒಂದು ಟಿಕೆಟ್ ಇತ್ತು. ನನ್ನ ಅಮೌಂಟ್ರ ನನಗೆ ವಾಪಸ್ ಬಂತು, ಯಾಕಂತಂದ್ರೆ 50 ರೂಪೀಸ್ ಟಿಕೆಟಿಗೆ 70 ರೂಪೀಸ್ ಬಂದಿದ್ದು. ಯಾಕಂದ್ರೆ ಎಲ್ಲ ಶೇರಿಂಗ್ ಆಗಿ ಲಾಸ್ಟ್ 20 ರೂಪೀಸ್ ಬಂದಿತ್ತು ನನಗೆ. ಫಸ್ಟ್ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು ಒಂದು ಓಪನಿಂಗ್ ಸಾಂಗ್ಲಿಂತ. ಹುಡುಗಿಯರು ಒಂದು ಹಾಡ ಹಾಡಿದ್ರು, ಇನ್ನೊಂದು ಹುಡುಗ ಒಂದು ಹಾಡ ಹಾಡಿದನು. ಅದಾದ್ಮೇಲೆ ನಮ್ಮದು ಗೇಮ್ಸಿಂದ ರೂಲ್ಸ್ ಹೇಳಿದ್ರು, ಏನೇನು ಲೈನ್ಸ್ ಅವ, ಯಾವುದ್ಯಾವ್ದಕ್ಕೆ ಎಷ್ಟೆಷ್ಟು ಅಮೌಂಟ್ ಅವ ಅಂತ ಹೇಳಿ ಅವೆಲ್ಲ ತೊಗೊಂಡು ನೆಕ್ಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. सभी लोग मिलके वही गाना रिपीट करो जोश के साथ, कोई बात नहीं, 3 या 4. कॉर्नर लड्डू, 4 corners. All prices are not less than 100 rupees. 100 rupees is minimum and full house will be for 300 rupees. So we start with the song. Here, Nandini, come. Hey. जो फैमिली डे में गाया था ना, excellent. Give a big round of applause. तुझको बनाने में कर दी है हुस्न की काली तिजोरिया, काजल की सियाही से लिखी है तूने जाने कितनों की लव स्टोरिया, केसरिया तेरा इश्क है पिया,
लगाऊं दिन बीते सारा तेरी फिक्र में मैं सारी तेरी खैर मनाऊं दरिया तेरा इश्क है पिया रंग जाओ जो बीते सारा तेरी फिक्र में मैं सारी तेरी खैर मनाऊं। शाबाश शाबाश। इसमें पहला मैं डिविडेंड अनाउंस कर देता हूँ। पहला डिविडेंड होगा लड्डू। लड्डू विल बी सेंटर नंबर ऑफ द टिकट। सेंटर नंबर ऑफ द टिकट। किसी को समझ में नहीं आता है तो हाथ उठा लें। ऑल आर कंफर्टेबल इन हिंदी? ओके, समझ में आ गया ना? समझ में अगर नहीं आया तो हाथ उठा दीजिए। नेक्स्ट डिविडेंड है जल्दी 5। फर्स्ट 5 नंबर्स ऑफ द टिकट इन द होल टिकट। फर्स्ट 5 नंबर। Congratulations. So King's Corner is gone. That is the right hand side line. ಇಷ್ಟು ಮಂದಿ ಎಲ್ಲಿ ಯಾಕೆ ನಿಂತಾರಂತ ಅನ್ಕೊಲಿತ್ತೀರನ ಇವರೆಲ್ಲ ಅಮೌಂಟ್ ಶೇರಿಂಗ್ ಸಲ ಬಂದವರು. ಒಂದು ನಂಬರಿಗೆ ಇವ್ರದ್ದು ಎಲ್ಲರದು ಯಾವ ಲೈನ್ ಕಂಪ್ಲೀಟ್ ಆಗಿರ್ತದೆ ಅದ್ರ ಸಲ ಇವರೆಲ್ಲ ಇಷ್ಟು ಮಂದಿ ಬಂದಾರೆ. ಇಷ್ಟು ಮಂದಿ ನಡು ಅದು ಅಮೌಂಟ್ ಶೇರ್ ಆಗ್ತದೆ. चार और कोई है? 4 10 रुपये तो पक्का मिलेगा। 3 रुपये मिलेगा। 50 रुपये के लिए 4 क्लेमेंट है। कोई ओके, आपको रुपये का छोटा वाला बिस्किट बहुत मजा आया। अच्छा लगा। ಟೋಟಲಿ ಇಟ್ ವಾಸ್ ಅ ವಂಡರ್ಫುಲ್ ಡೇ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಮಾರ್ನಿಂಗ್ ಶೆಡ್ಯೂಲ್ ಅಂತೂ ಯಾವಾಗ ಟೈಮ್ ಮುಗಿತದೆ ಯಾವಾಗ ಏನಾಗ್ತದೆ ಗೊತ್ತೇ ಆಗಲ್ಲ. ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊಂಡು ಅಷ್ಟಿಗೆ ಹುಡುಗರು ಬಂದಿದ್ರು. ಹುಡುಗರು ಬರೋದಕ್ಕೆ ಅವ್ರದವ್ರ ಪಾಪ ಏನೋ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರು. ಆಮೇಲೆ ಈವ್ನಿಂಗ್ ಕೆಳಗೆ ಬಂದ್ವಿ. ಕೆಳಗೆ ಬಂದಮೇಲೆ ಫುಲ್ ಟೈಮ್ ಪಾಸ್, ಫುಲ್ ಎಂಟರ್ಟೈನ್ಮೆಂಟ್ ಇತ್ತು. ಗೇಮ್ ಆಡಿ ಮಜಾ ಬಂತು. ಮೋರೋವರ್ ಎಲ್ಲರಿಗೆ ನೋಡ್ದಂಗೆ ಆಗಿರ್ತದೆ, ಎಲ್ಲರಿಗೆ ಭೇಟಿಯಾದಂಗೆ ಆಗಿರ್ತದೆ. ಆಯಿತು, ನಾ ಲಾಸ್ಟಿಗೆ ಎಲ್ಲರೂ ಹೋದ ಮೇಲೆ ನನಗೆ ಈ ಥರ ಕೆಳಗೆ ಬಂದು ಪಾರ್ಕ್ನಾಗ ಕೊಡೋದು ಇಷ್ಟ ಆಗ್ತದೆ. ಯಾಕಂದ್ರೆ ಸೈಲೆಂಟ್ ಇರ್ತದೆ, ನೋಡ್ಲಿಕ್ಕೆ ಚಲೋ ಇರ್ತದೆ, ಪೀಸ್ ಆಫ್ ಮೈಂಡ್ ಇರ್ತದೆ. ಸ್ವಲ್ಪ ಹೊತ್ತನ ಹಿಂಗೆ ಕುಂತು ಜೋಕಾಲಿ ಎಡ್ಕೇಶಂದ ಆಮೇಲೆ ನನಗೆ ಮನೆಗೆ ಹೋಗೋದು ಭಾಳ ಇಷ್ಟ ಆಗ್ತದೆ. ಅದ್ರ ಸಲ ಯಾಕಡೆನೋ ಆ ಕಡೆ ಹೋದ್ಮೇಲೆ ನಾ ಬಂದು ಜೋಕಾಲಿ ಕುಂತು ಸ್ವಲ್ಪ ಹೊತ್ತನ ಜೋಕಾಲಿ ಆಡಿ ಆಮೇಲೆ ಮನೆಗೆ ಹೋದೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತೊಂದು ಹೊಸ ವ್ಲಾಗ್ ಸಂಗಟ ಮತ್ತೆ ಸಿಗಮಂತ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಬಾಯ್. ನನ್ನ ಚಾನಲಿಗೆ ಇದೇ ಥರ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಹೇಳ್ತಾ ಗುಡ್ ನೈಟ್.